ಮೌನಿ ಅಮಾವಾಸ್ಯೆಯ ಇವತ್ತು ಪ್ರಯಾಗ್ರಾಜ್ನ ಮಹಾಕುಂಭ ಮೇಳಕ್ಕೆ ಬಂದು ಬೀದರ್ನ ಬಸವ ಕಲ್ಯಾಣದ ಪ್ರವೀಣ್ ಅವರು ಅಮೃತ ಸ್ನಾನವನ್ನ ಮಾಡಿ ಈಗಷ್ಟೇ ಬಂದಿದ್ದಾರೆ. ಅವರೊಂದಿಗೆ ಈಗ ಮಾತನಾಡೋಣ. ಬೆಳಿಗ್ಗೆಯಿಂದ ಯಾವ ರೀತಿಯಾದಂತಹ ಪರಿಸ್ಥಿತಿ ಈ ಪ್ರಯಾಗ್ರಾಜ್ನ ಮಹಾಕುಂಭ ಮೇಳದಲ್ಲಿ ಇದೆ ಅನ್ನೋದ್ರ ಬಗ್ಗೆ ಮಾತನಾಡೋಣ. ಪ್ರವೀಣ್ ಅವರಿಗೆ ಬೆಳಿಗ್ಗೆಯಿಂದ ಯಾವ ರೀತಿಯಾದಂತಹ ಪರಿಸ್ಥಿತಿ ಮಹಾಕುಂಭ ಮೇಳದಲ್ಲಿ ಇದೆ? ಇಲ್ಲಿ ಈ ರಸ್ತೆಯಲ್ಲೇ ಭಾರಿ ಜನದಟ್ಟಣೆ ಆಗಿತ್ತು, ಕಾಲ್ತುಳಿತ ಸನ್ನಿವೇಶ ಇತ್ತು. ನೀವು ಅದನ್ನ ನೋಡಿದ್ರ ಹೇಗೆ? ಹೌದ್ರಿ, ನಾವು 5 ಗಂಟೆಗೆ ನಾವು ಹೋಗಿದ್ದೇವು ಸ್ನಾನ ಮಾಡೋ ಸಲಕಂತಂದು 2 ತಾಸು ನಾವು ಅದೇ ರೋಡಲ್ಲಿ ಸಿಕ್ಕಾಕೊಂಡಿದ್ದೆವು. ಬಹಳ ಅತ್ತಿಂದ ಬರೋರ್ನು ಇದಾರು, ಇತ್ತಿಂದ ಹೋಗೋರ್ನು ಇದಾರು, ಮತ್ತೆ ಸ್ನಾನ ಮಾಡ್ಲಕ್ ಹೋಗೋರ್ನು ಬಹಳಷ್ಟು ಜನಗಳಿದ್ರು. ಬಹಳ ಒತ್ತುಣಿಕೆ ಆಗಿತ್ತು. ಗಾಡಿಗಳು ಏನದ 2 ವೀಲರ್ಗಳು 2-3 ತೆಳಗ್ ಬಿದ್ದಿದ್ದು, ಅದು ತಟ್ಟಿ ಬಹಳ ಮಂದಿ ಏನದ ತೆಳಗ್ ಬಿದ್ದಿದ್ರು. ಅವರು ಬಹಳ ತೊಕ್ಕಿಸ್ಲಾಟ ಬಹಳ ಆಗಿತ್ತು. ಖರೆ ದೇವರು ಬಹಳ ಇದತ್ತು. ನಾವು ಚಮತ್ಕಾರ ನಾವರ ಅಂತೇವು. ಬಹಳ ಮಂದಿ ಬರ್ಬೇಕು, ನೋಡ್ಬೇಕು. ಇದು ಕುಂಭ ಮೇಳ ಏನದ ಎಷ್ಟೋ ವರ್ಷದ ಬಾದ್ ಬರ್ತದ. ಅದರ ಸಲುವಾಗಿ ನಮ್ದು 7 ಗಂಟೆಗೆ ನಮ್ದು 7:15 ಏನದ ನಮ್ದು ಸ್ನಾನ ಆಗ್ಯದು. ಬಹಳ ಒಳ್ಳೆ 5 ಗಂಟೆಗೆ ಬಂದಿಲ್ಲಿ ಜನದಟ್ಟಣೆ ನೋಡ್ಕೊಂಡು ಬೇರೆ ರೋಡಲ್ಲಿ ಹೋದ್ರ ನೀವು? ಇವಾಗ ಬೇರೆ ರೂಟ್ ನಲ್ಲಿ ನಡೆದಿದ್ದೇವು ನಾವು. ಆ ರೂಟ್ ನಲ್ಲಿ ಬಿಟ್ಕೊಟ್ಟು ಬೇರೆ ರೂಟ್ ನಲ್ಲಿ. ಹೌದು, ಹೀಗಾಗಿ ನಿಮ್ಗೆ ಏನ್ ಸಮಸ್ಯೆ ಆಗಿಲ್ಲ? ಏನೇ ಸಮಸ್ಯೆ ಇಲ್ಲ. ಬಟ್ ಅಲ್ಲಿ ಕಾಲ್ತುಳಿತ ಸನ್ನಿವೇಶ ಇತ್ತು ಬೆಳಿಗ್ಗೆ? ಬೆಳಿಗ್ಗೆ ಐತ್ರಿ. 5 ಕ್ರಿಯೇಟ್ ಆಗಿತ್ತು ಆ ಟೈಮ್ದಾಗ. 5 ಗಂಟೆಕ ಸಿಚುವೇಶನ್ ಆಗಿತ್ತು. 2-3 ಬಿದ್ದಿದ್ರು. ನಾವು ಎತ್ತಿದ್ದೇವು ಅವ್ರಿಗೆ. ಬಿದ್ದಿದ್ರ? ಹೌದ್ರಿ, ಬಿದ್ದಿದ್ರು. ಇಲ್ಲ, ಗಾಯ ಅದನ್ನ ಏನಾಗಿಲ್ಲ. ಮತ್ತ ಎದುರು ಮುಂದೆ ಏನಾಗ್ಯದು ನಮ್ಗ ಅರ್ಥ ಇಲ್ಲ. ಬಟ್ ಅಲ್ಲತಾರ ಬಹಳಷ್ಟು ಜನ, ಬಹಳ ಮಂದಿ ಏನದ ತೊಕ್ಕಿಷ್ಟ ಆಗ್ತಾ ಇದ್ರು ಅಂತಂದ್ರಲ್ಲಿ. ಜನಗೆ ಇಲ್ಲಿ ಯಾವ ರೀತಿಯಾದಂತ ಪರಿಸ್ಥಿತಿ ಇತ್ತು? ಕಾಲ್ತುಳಿತದ ಸನ್ನಿವೇಶ ಇತ್ತ ಬೆಳಿಗ್ಗೆ ನೀವು ಹೋದಾಗ ಈ ರೋಡ್ ನಲ್ಲಿ ಹೇಗಿತ್ತು? ಸಿಚುವೇಶನ್ ಇತ್ತು, ಬಟ್ ಪ್ರಾಬ್ಲಮ್ ಏನಿಲ್ಲ. ದರ್ಶನ ಮಾಡ್ಬೇಕು, ಕುಂಭ ಮೇಲಾರ ಮಾಡ್ಬೇಕಲ್ಲ, ಬರಬೇಕು. ಪ್ರಾಬ್ಲಮ್ ಆಗಿತ್ತು ಬಹಳ. ವ್ಯವಸ್ಥೆ ಅದ, ಬಟ್ ಜನ ಬಹಳ ಅದ. ವ್ಯವಸ್ಥೆ ಎಲ್ಲ ಒಳ್ಳೆ ಅದ, ಬಟ್ ಜನ ಬಹಳ ಅದ. ಬಹಳ ಜನ ಬಂದದ. ಹಂಗ ಇವತ್ತ ಇಟ್ಸ್ ಎ ಆಸ್ಪಿಷಿಯಸ್ ಡೇ ಅಲ್ಲ ಇವತ್ತ. ಅದ್ರ ಸಲಕ್ಕೆ ಜನ ಬಹಳ ಇತ್ತು. ಓಕೆ, ಸಕ್ಸಸ್ ಆಯ್ತು, ನೋ ಪ್ರಾಬ್ಲಮ್. ಇಲ್ಲಿ ಕಾಲ್ತುಳಿತ ಸನ್ನಿವೇಶ ಯಾರು ಗಾಯಗೊಂಡ್ರಂತ ಹೇಗೆ? ಏನಿಲ್ಲ, ನಮ್ಮ ದೃಷ್ಟಿಗೆ ಏನು ಬಂದಿಲ್ಲ. ಮತ್ತ ಗೊತ್ತಿಲ್ಲ ನಾವು. ಮತ್ತ ಹಂಗ ನಮಗೇನು ಐಡಿಯಾ ಇಲ್ಲ ಅದ್ರ ಬಾರದಾಗ ಹಂಗ ಬಗ್ಗೆದಾಗ. ಓಕೆ, सुबह कैसा था सिचुएशन इधर? बहुत बढ़िया सिचुएशन, महाकाल दया वजह से बहुत बढ़िया प्रयागराज का एक्सपीरियंस हुआ. और वक्त आगे बढ़ के आगे चल के और इसको सक्सेस करना, और बढ़िया सक्सेस करना. आज अमावस्या, मौनी अमावस्या बहुत स्पेशलिटी है. 144 इयर्स के बाद हम पूरा हमारा टीम हैदराबाद से ISO है, पूरा सक्सेस हुआ महाकाल के आशीर्वाद से. अभी आगे बढ़ रहे वाराणसी को, उधर भी अच्छा दर्शन होना बोल के आशा चाह रहे. क्या सुबह इधर स्टैम्पेड का सिचुएशन था रास्ते में, आप देखा कैसा था सिचुएशन? सिचुएशन था सुबह सुबह बोले तो कल रात का पब्लिक, वो पूरा इनकमिंग पब्लिक ट्रेन को आने से वाले सुबह में वैसा वो जैसे स्टकअप हुआ, वैसा तो कुछ भी नहीं है. व्यवस्था सब बढ़िया, काम चल रहा, बहुत बढ़िया है, बहुत बढ़िया. सब जने और एक्सपीरियंस करना इसको. 144 इयर्स फिर 2169 में आ रहा, उसका उपयोग सब पब्लिक यूटिलाइज करना इसको. और एक मौली साहब का एक ही बोलना है कि उसके चरित्र में एक लिखित रहना है एकदम. दिस इज द फर्स्ट एंड एक्सपीरियंस अच्छा हुआ था हमको एकदम. मोदी साहब के लिए जय बोल रहा हूँ मैं तो. हमारे के लिए ಇದು ಕರ್ನಾಟಕ ಮತ್ತು ತೆಲಂಗಾಣದಿಂದ ಬಂದಿರುವಂತಹ ಭಕ್ತರ ಮಾತುಗಳು. ಮುಖ್ಯವಾಗಿ ಬೆಳಿಗ್ಗೆ ಇದೇ ರಸ್ತೆಯಲ್ಲಿ ಕಾಲ್ತುಳಿತದ ಸನ್ನಿವೇಶ ಕೂಡ ಇತ್ತು. ನಾವು ಕೂಡ 5 ಗಂಟೆಗೆ ಬಂದಿದ್ವಿ. ಆ ವೇಳೆ ಕಾಲ್ತುಳಿತದ ಸನ್ನಿವೇಶ ಇತ್ತು. ಕೆಲವರು ಅಳುತ್ತಾ ಇದ್ರು, ಕೆಲವರು ಬಿದ್ದಿದ್ರು. ನಾವು ಕೂಡ ಅದನ್ನೆಲ್ಲ ನೋಡಿದ್ವಿ. ಆದ್ರೆ ನಾವು ಬೇರೆ ರಸ್ತೆಯ ಮೂಲಕ ತ್ರಿವೇಣಿ ಸಂಗಮದ ಭಾಗಕ್ಕೆ ಹೋಗಿ ಈಗ ಅಮೃತ ಸ್ನಾನವನ್ನ ಮಾಡ್ಕೊಂಡು ಬಂದಿದ್ದೇವೆ. ಅಲ್ಲಿ ತ್ರಿವೇಣಿ ಸಂಗಮದ ಭಾಗದಲ್ಲಿ ಎಲ್ಲಾ ವ್ಯವಸ್ಥೆ ಚೆನ್ನಾಗಿದೆ. ಇದು 144 ವರ್ಷಗಳಿಗೊಮ್ಮೆ ಬರುವಂತಹ ಮಹಾಕುಂಭ ಮೇಳ. ಹಾಗಾಗಿ ಇದು ಬಹಳ ವಿಶೇಷವಾದಂತಹ ಮಹಾಕುಂಭ ಮೇಳ ಅನ್ನೋ ಒಂದು ಮಾತನ್ನ ಹೇಳ್ತಾ ಇದ್ದಾರೆ. कैमरामैन बैरेश तिप्टूर जೊತೆ चंद्रमोहन, न्यूज़ फर्स्ट प्रयागराज. न्यूज़ फर्स्ट निर्भीतिಯಿಂದ ನಿಮ್ಮ ಪರವಾಗಿ.